ತೋಟದಲ್ಲಿ ಸಣ್ಣದು ದೊಡ್ಡದು ಇರಲ್ಲ. ರೈತ ಅಂದ್ರೆ ರೈತನೇ, ಅಗ್ರಿಕಲ್ಚರ್ ಬೈ ಬರ್ತ್ ಅದು. ನಾವು ಗ್ರಾನ್ಯೂಲ್ಸ್ ಮಾಡೋ ಹೊತ್ತಿಗೆ ಅದಕ್ಕೆ ಸ್ವಲ್ಪ ನೀಮ್ ಪೌಡರ್ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಅಡಿಷನಲ್ ಆಗಿ ಆಡ್ ಮಾಡ್ಕೊಂಡು ಮಾಡ್ತೀವಿ ಸರ್. CMS ಮತ್ತೆ ಇದು ಎರಡನ್ನೂ ಮಾಡ್ಕೊಳ್ತೀವಿ. ರೈತ 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 ಅನ್ನ ಕೊಡುವ ದಾತ. ಫಸ್ಟ್ ಕಾಯರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡೆ. ತೆಂಗಿನ ನಾರ್ದು ಮತ್ತೆ ಪೌಡರ್ ಪಿತ್ ಬರುತ್ತಲ್ಲ ಅದನ್ನ ನೆಕ್ಸ್ಟ್ ಫರ್ದರ್ ಆರ್ಗ್ಯಾನಿಕ್ ಮೆನ್ಯೂ ಸಾವಯವ ಗೊಬ್ಬರಕ್ಕೆ ಬಂದ್ವಿ, ಬೇವಿನ ಪುಡಿಗೆ ಬಂದ್ವಿ. ಸೊ ನಾವಿವಾಗ ಲಾರ್ಜೆಸ್ಟ್ ಇಂಡಸ್ಟ್ರಿ ಸರ್ ಕರ್ನಾಟಕದಲ್ಲಿ ಈ ಪೌಡ್ರು ಮ್ಯಾನುಫ್ಯಾಕ್ಚರ್ ನ B2C ನೇರವಾಗಿ ಕಷ್ಟ ರೈತರುಗಳಿಗೆ ಕೊಡೋದ್ರಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ನೀವು ತೋಟ ಮಾಡಿದೀರಾ? ನಮ್ದು ತೋಟ ಇಲ್ಲ ಸರ್, ಅಂದ್ರೆ ಈಗ ತೆಂಗಿನ ತೋಟ ಇದೆ. ಅದು ತೋಟನೇ ಅಲ್ಲ, 1 ಎಕರೆ ಇದ್ರು ತೋಟನೇ. ನನ್ಗೆ ಹೆಣ್ಮಕ್ಳು ಹೇಳಿದ್ಲು ನಮ್ದೊಂದು ಸಣ್ಣ ತೋಟ ಅಂತ. ತೋಟದಲ್ಲಿ ಸಣ್ಣದು ದೊಡ್ಡದು ಇರಲ್ಲ. ರೈತ ಅಂದ್ರೆ ರೈತನೇ, ಅವನಿಗೂ ಎಸ್ಟೇಟು, ನನಗೂ ಎಸ್ಟೇಟು, 2 ಎಕರೆ ಇರೋನು ಎಸ್ಟೇಟ್. ಏನಿಲ್ಲ, ಅವನ ಉತ್ಪತ್ತಿ ಅವನಿಗೆ, ನಮ್ಮ ಉತ್ಪತ್ತಿ ನಮ್ಗೆ. ನಾನು ಯಾಕೆ ಕೇಳಿದೆ ಅದನ್ನ ಅಂದ್ರೆ, ನೀವು ತೋಟಕ್ಕೆ ಹಾಕಿದೀರಾ, ನಿಮ್ಗೆ ರಿಸಲ್ಟ್ ಹೆಂಗ್ ಬಂದಿದೆ ಅಂತ ಕೇಳಕ್ಕೆ ಅಂತ ಕೇಳಿದ್ರೆ ಏನಾಗುತ್ತೆ, ನಮ್ಗೆ ಅನ್ನೋದಕ್ಕಿಂತ ಫೀಡ್ಬ್ಯಾಕ್ ರೈತರುಗಳ ಹತ್ರನೇ ತಗೊಂಡ್ರೆ. ಈಗ ನಿಮ್ ಸುತ್ತಮುತ್ತ ಸುಮಾರು ಜನ ಹಾಕಿರೋಗಿದ್ದಾರೆ ಸರ್, ತುಂಬಾ ಜನ. ಸಕಲೇಶ್ಪುರದಲ್ಲಿ ತುಂಬಾ ಜನ ಇದಾರೆ. ಯಾರು ನಿಮ್ಗೆ ಸಕಲೇಶ್ಪುರದಲ್ಲಿ ಹಾಕೊಟ್ಟಿದ್ದೀರಾ? ಫೋನ್ ನಂಬರ್ ಅಲ್ಲಿ ಸಕಲೇಶ್ಪುರ ಅಂತ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬಾ ಜನ ಇದಾರೆ. ನೀವು ಅಲ್ಲಿ ಅವ್ರದ್ದು ಲೋಕಲ್ ಯಾರ್ದಾರು ತಗೊಂಡ್ರೆ ಫೀಡ್ಬ್ಯಾಕ್. ಈಗ ನನ್ಗೆ ಏನಾಗಿದೆ ಸರ್, ಇಲ್ಲಿ ನಾನೊಂದ್ ಏನೋ ಸೆಟಪ್ ಮಾಡ್ಕೊಂಡು ನೀವು ಬೇರೆ ಏನೋ ಹಾಕಿ ಇದನ್ನ ಹಾಕಿ ಅಂತ ತೋರಿಸ್ಬೋದು ಅಂತ ಅನ್ಕೋಬಹುದು. ನಿಮ್ ಲೋಕಲ್ ಅಲ್ಲಿ ಹತ್ರದ ಯಾವ್ದಾದ್ರು ರೈತರುಗಳು ಹಾಕಿದೀವಿ ಫೀಡ್ಬ್ಯಾಕ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬೇಸಿಕಲಿ ನಮ್ಗೆ ಬೇವಿನ ಪುಡಿ ಒಂದ್ ಒಳ್ಳೆ ಸಾವಯವ ಗೊಬ್ಬರನು ಹೌದು, ಜೊತೆಗೆ ನಮ್ಗೊಂದು ಆಂಟಿ ಫಂಗಲ್. ನಾನು ನಿಮ್ಗೆ ಹೇಳ್ತೇನೆ, ಬೇವಿನ ಹಿಂಡಿಯ ಫಲಾನುಭವಿ ನಾನೀಗ ಒಂದು ಐ ಥಿಂಕ್ 10-12 years ಮೇಲೆ ಆಯ್ತೇನೋ ಬೇವಿನ ಹಿಂಡಿ ಬಿಟ್ಟಿದ್ದೀನಿ. ಬಟ್ ಮೊದಲು ನಾನು ಬೇವಿನ ಹಿಂಡಿ ತರಿಸಿ ಅಂದ್ರೆ ಹೀಗೇನೆ ಬಂದು ಹೋಗಿ ಬೀಜ ನೋಡಿ, ಬೀಜದಲ್ಲಿ ಕ್ರಶ್ ನಾನೇ ಮಾಡಿಸಿ, ಬರೀ ಬೀಜ ತರಿಸಿ ಮಾಡಿಸಿ ಇವೆಲ್ಲ ಪ್ರಯೋಗ ಮಾಡಿದ್ವಿ. ನಮ್ಗೆ ಸ್ವಲ್ಪ ಅಗ್ರಿಕಲ್ಚರ್ ಬೈ ಬರ್ತ್ ಅದು. ಆದ್ರೆ ಈ ಗೊಬ್ಬರ ಸುಮ್ಮನೆ ಈ ಧೂಳ್ಪಾಳು ಸೇರಿಸಿ ಮಾಡ್ಬಿಡ್ತಾರೆ. ನೀವು ವ್ಯಾಪಾರ ಹಂಗ್ ಮಾಡ್ತೀರಿ ಅಂತ ಹೇಳಲ್ಲ ಸರ್. ಹಾಗೆ ಸರ್ ನಮ್ಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನಿದೆಯಲ್ಲ ಸರ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಲ್ಲಿ 90 ಜನ ಯಾರನ್ನು ಕೂಡ ಸಗಣಿ ಗೊಬ್ಬರ ಆಡ್ ಮಾಡಲ್ಲ ಸರ್. ಸಗಣಿ ಗೊಬ್ಬರ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಸಿಗಲ್ಲ. ಒಂದು ಅವೈಲಬಿಲಿಟಿ ಕಡಿಮೆ ಇದೆ ಅಂತ, ಇನ್ನೊಂದು ಜಾಸ್ತಿ ರೇಟ್ ಅನ್ನೋ ಕಾರಣಕ್ಕೆ ಸಗಣಿನ ಯೂಸ್ ಮಾಡಲ್ಲ. ಬಟ್ ನಾವು ನಮ್ಮ ಹತ್ರ ಸಾವಿರಾರು ಲೋಡ್ ಸಗಣಿನೇ ಇದೆ ಸರ್. ನಾವು ಪ್ರತಿಯೊಂದು ಬೆಡ್ಡಿಗೂ ಸಗಣಿನೂ ಕೂಡ ನಾವು ಕೆಲವು 20% ಹಾಕ್ತಿವಿ, ಕೆಲವು 30% ಹಾಕ್ತಿವಿ. ಸೊ ಹಾಗೆ ನಾವು ಸಗಣಿ ಗೊಬ್ಬರ ಯೂಸ್ ಮಾಡ್ಕೊಂತೀವಿ. ನಮ್ದೇ ಒಂದು ಕಾಂಬಿನೇಷನ್ಸ್ ಇಟ್ಕೊಂಡಿರ್ತೀವಿ ಸರ್. ಈಗ ನಮ್ಗೆ ದೊಡ್ಡ ದೊಡ್ಡ ಸೊಸೈಟಿಗಳು ಮ್ಯಾಮ್ಕೋಸು, ತುಮ್ಕೋಸು ನಮ್ಮ ಹತ್ರ ತಗೊಳ್ತೀರಿ ಸರ್. ಅವ್ರದ್ದು ಇವಾಗ ಒಂದ್ 12,000-15,000 ಕೋಟಿ ಟರ್ನ್ ಓವರ್ ಇರುವಂತ ಸೊಸೈಟಿಗಳು ನಮ್ಮ ಹತ್ರ ಪ್ರೊಕ್ಯೂರ್ ಮಾಡುವಾಗ ಈ ಕ್ವಾಲಿಟಿಲಿ ಅವರು ತುಂಬಾ ಚೆಕ್ ಮಾಡಿ ನೋಡಿ ಎಲ್ಲಾ ತರಕ್ಕೂ ಪ್ರತಿಯೊಂದು 6 months 4 months ಒಂದು ಅವ್ರಿಗೇನ್ ಬೇಸಿಕ್ ಆಗಿ ತಗೋಬೇಕು ಅದೆಲ್ಲದನ್ನು ತಗೊಂಡು ಮಾಡ್ತಾರೆ ಸರ್. ಅವ್ರದ್ದು ಕೆಲವೊಂದು ಟ್ರೈನಿಂಗ್ಸ್ ಹೇಗೆಲ್ಲ ಮಾಡ್ಬೇಕು, ಅವ್ರದ್ದು ಕಸ್ಟಮೈಸ್ ಆಗಿ ಹೀಗೆ ಮಾಡ್ಬೇಕು ಅಂತ ಹೇಳಿ ಕೆಲವೊಂದನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಸರ್, ನಮ್ಮಲ್ಲಿ ಡೋಲೋಮೈಟ್ ಮಾಡ್ತೀವಿ, CMS ಮಾಡ್ತೀವಿ ಸರ್. ಸೊ ಡೋಲೋಮೈಟ್ CMS ಅಲ್ಲಿ ನಮ್ಗೆ ನೀಮ್ ಮಿಕ್ಸ್ಡ್ ಡೋಲೋಮೈಟ್ ಮಾಡ್ತೀವಿ ಸರ್. ಎಲ್ರು ಸಾಮಾನ್ಯವಾಗಿ ಈಗ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇರೋರು ಬರೀ ಡೋಲೋಮೈಟ್ ಮಾಡ್ತಾರೆ, ಬರೀ CMS ಮಾಡ್ತಾರೆ. ಬಟ್ ನಾವು ಅದನ್ನ ನೀಮ್ ಮಿಕ್ಸ್ಡ್ ಡೋಲೋಮೈಟ್ ಮಾಡ್ತೀವಿ ಸರ್. ನೀಮ್ ನ ಕಾಂಬಿನೇಷನ್ ಅಲ್ಲಿ ಕಂಬೈನ್ಡ್ ಮಾಡೋಕೆ ಬರಲ್ಲ ಸರ್, ಅಂದ್ರೆ ಅದು ಬಾಂಡಿಂಗ್ ಆಗಲ್ಲ, ನಿಮ್ಗೆ ಗುಳಿಗೆ ಆಗಲ್ಲ. ಸೊ ಆ ಕಾರಣಕ್ಕೆ ನಾವು ನಮ್ದೊಂದು ಟೆಕ್ನಾಲಜಿ ಇಟ್ಕೊಂಡು ಅದಕ್ಕೊಂದು ಅಡಕ್ಟಿವ್ ಸೇರಿಸ್ಬಿಟ್ಟು ಬೈಂಡ್ ಮಾಡಿ ಮ್ಯಾನ್ಯುಯಲ್ ಆಗಿ ಏನ್ ಮಾಡ್ಬೋದು ಅದೆಲ್ಲದನ್ನ ಮಿಕ್ಸಿಂಗ್ ಮಾಡ್ಕೊಂಡು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಆಗತ್ತೆ. ಬಟ್ ಡೋಲೋಮೈಟ್ ಅನ್ನ ಮಾಡ್ತೀವಿ ಸರ್. ಒಂದು ಒಳ್ಳೆ ಪ್ರಕ್ರಿಯೆ ಸಿಕ್ಕಿದೆ ನಮ್ಗೆ. ಆ ಭಾಗದಲ್ಲಿ, ನಿಮ್ ಸಕಲೇಶ್ಪುರ ಭಾಗದಲ್ಲಿ ತುಂಬಾ ಸೇಲ್ಸ್ ಇದೆ ಸರ್. ಸೊ ನಮ್ಗೆ ಬಂದಿದ್ದೆಲ್ಲ 2ಗೆ ಇಲ್ಲಿಗೆ ಬರುತ್ತೆ ಸರ್. ಪೂರ್ತಿ ಕಾಯರ್ ಪಿತ್ತು, ಡೋಲೋಮೈಟು, CMS, ಕೋಳಿ ಗೊಬ್ಬರ, ಸಗಣಿ, ಪೂರ್ತಿ ಇಲ್ಲಿರೋದೆಲ್ಲ ಸಗಣಿ ಸರ್. ಇದೇನು ಇದು ಎಲ್ಲೋ ಇದೆಯಲ್ಲ CMS ಸರ್ ಅದು. ಎಲ್ಲಿಂದ ತಂದ್ರಿ ಅದು ಸರ್? ನಮ್ಗೆ ಬಾಂಬೆಯಿಂದ ಬರುತ್ತೆ ಸರ್. ಒಂದ್ ಕಂಪನಿ ಸಪ್ಲೈ ಮಾಡ್ತಾರೆ ಸಗಣಿನ. ಕೆಲವರು ಟೆಂಡರ್ ತಗೊಂಡಿರ್ತಾರೆ ಸರ್ ನಮ್ಮ ಹತ್ರ, ಇಷ್ಟು ಸಪ್ಲೈ ಮಾಡ್ತೀವಿ ರೇಟ್ಗೆ ಅಂತ. ಕೋಳಿ ಗೊಬ್ಬರ ನಾರ್ಮಲ್ ಆಗಿ ಸಿಗತ್ತೆ. ಫ್ಲೈ ಆಶ್ಗಳು ನಮ್ಗೆ ಕಬ್ಬಣದ ಫ್ಯಾಕ್ಟ್ರಿ ಮತ್ತೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಂದ ಬರುತ್ತೆ. ಕಾಯರ್ ಪಿತ್ತು ನಮ್ಗೆ ತೆಂಗಿನ ಕಾಯರ್ ಪಿತ್ತು. ಹೌದು ಸರ್.
ಅದ್ರ ಪಕ್ಕದ್ದು ಕೋಳಿ ಗೊಬ್ಬರ ಕೋಳಿ ಗೊಬ್ಬರ. ಆ ಪೂರ್ತಿ ಅದು ಫುಲ್ ಪೂರಾ ಕಾಣ್ತಾ ದನದ ಇರೋದು ಗೊಬ್ಬರ. ಪೂರ್ತಿ ದನದ ಗೊಬ್ಬರ ಇದು ಸರ್. ಇದು ಎಲ್ಲದು ಮಿಕ್ಸ್ ಇರೋದು ಸರ್. ಇದು ಟೋಟಲ್ ಮಿಕ್ಸ್ ಈಗ ರೆಡಿ ಆಗಿದೆ. ಬಿದ್ದಿರೋದು ರೋಡಲ್ಲಿ ಓಡಾಡುವಾಗ ಬೀಳ್ತಾ ಇರುತ್ತಲ್ಲ, ಅದು ಹಂಗೆ ಸೈಡ್ ಎತ್ತಿ ಹಾಕಿದ್ರೆ ರೆಡಿ ಇರೋದು ಇದು ಸರ್. ಈಗ ರೆಡಿನ ಇದು ರೆಡಿ ನೀವು ಮಿಕ್ಸ್ ಮಾಡಿ ರೆಡಿ ಮಾಡಿರೋದು ಈಗ. ಹೌದು. ಗುಡ್. ಇದು ರೆಡಿ ಮಾಡ್ಕೊಂಡು ಇದಕ್ಕೆ ನಾವು ಯಾವ ಪ್ರಮಾಣದಲ್ಲಿ ಡೋಲೋಮೈಟ್ ಹಾಕೋಬೇಕಾ, CMS ಹಾಕೋಬೇಕಾ ಚೆಕ್ ಮಾಡ್ಕೊಳ್ತೀವಿ ಸರ್. ಯಾವ ಭಾಗಕ್ಕೆ, ಮಲೆನಾಡು ಭಾಗಕ್ಕೆ ಹೋಗ್ತಾ ಇದೆಯಾ ಅಥವಾ ಬಯಲ್ಸೀಮೆಗೆ ಹೋಗ್ತಾ ಇದೆಯಾ. ಸೊ ನಮ್ಗೆ ಈಗ ಆರ್ಡರ್ ನೋಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಫೈನಲ್ ಪ್ರಾಡಕ್ಟ್ ಗೆ ಆಡ್ ಮಾಡ್ಕೊಳ್ತೀವಿ. ಇದನ್ನ ಈಗ ನೀವು ಪೌಡರ್ ಮಾಡ್ತೀರಾ ಮತ್ತೆ ಇದು ಹೀಗೆ ತುಂಬ್ತೀರಾ ಸರ್? ಇದರಲ್ಲಿ ಹೇಗಿರುತ್ತೋ ಇದನ್ನ ಸ್ಕ್ರೀನರ್ಗೆ ಹಾಕೊಳ್ತೀವಿ ಸರ್. ನಿಮಗೆ ಫೈನ್ ಪೌಡರ್ ಬರುತ್ತೆ ಸರ್. ಪೌಡರ್ ಆಗುತ್ತೆ ಪೂರ್ತಿ ನಿಮ್ಗೆ ಈ ತರ ಫುಲ್ ಪೌಡರ್ ಬರುತ್ತೆ. ಈ ತರ ಜರಡಿಗೆ ಹಾಕಿ ಈ ಎಂಟೇ ತರದ್ದು ಇದೆಲ್ಲ ತೆಗೆದು ಬಿಡ್ತೀವಿ ಸರ್. ಪೂರ್ತಿ ತೆಗೆದು ಫುಲ್ ಕಂಪ್ಲೀಟ್ ಆಗಿ ತೆಗೆದು ಪೌಡ್ರು ಏನ್ ಬರುತ್ತೆ ಪೌಡರ್ ಫಾರ್ಮ್ ಅಲ್ಲಿ ಇರೋದು ಬರುತ್ತೆ ನಿಮ್ಗೆ ಪೂರ್ತಿ. ಆ ಕಡೆ ಕೆಳಗಡೆ ಪೋರ್ಷನ್ ಏನಿದೆ, ಕೆಳಗಡೆ ಪೋರ್ಷನ್ ಪೂರ್ತಿ ನಮ್ಗೆ ಡಿಕಂಪೋಸ್ ಹಾಕ್ಕೊಳ್ತೀವಿ. ಓಕೆ. ನಾನು ಈಗ ನಾವು ಆಗಾಗಲೇ ಒಂದು 350 ಟನ್ ಪ್ರೋಸೆಸ್ ಮಾಡಿ ಹಾಕಿದ್ದೀವಿ. ಒಂದು ದನದ ಗೊಬ್ಬರ, ಆಮೇಲೆ ಕೋಳಿ ಗೊಬ್ಬರ, ಆಮೇಲೆ ಕಾಫಿ ಸಿಪ್ಪೆ ಮತ್ತು ನಮ್ಮ ಹತ್ರ ರಾ ಮೆಟೀರಿಯಲ್ ಏನು ಸಿಗ್ತದೆ ಅದು, ಅದನ್ನು ಹಾಕ್ಬಿಟ್ಟು ಒಂದೊಂದು ಲೇಯರ್ ಹಾಕಿ, ಆಮೇಲೆ ದರ್ಗಳಿದೆ ನಮ್ದು ಈ ಥರ ಸೊಪ್ಪು, ಆಮೇಲೆ ಅಡಿಕೆ ಸಂಬಂಧಪಟ್ಟವು ಏನು ರಾ ಮೆಟೀರಿಯಲ್ ಹಳ್ಳಿಲಿ ಸಿಗುತ್ತೆ ಆಮೇಲೆ ಅದು ಲೇಯರ್ ಹಾಕಿ ಅದನ್ನು ಸಂಪೂರ್ಣ ಸೆವಗೆಯಿಂದೆಲ್ಲ ಮುಚ್ಚಿ ನೀರು ಕೊಡ್ತಾ ಇದ್ದೀವಿ. ಒಂದು ಒಳಗಡೆ ಹೀಟ್ ಫಾರ್ಮೇಷನ್ ಆಗುತ್ತಲ್ಲ, ಅದು ಹೋದ ಕೂಡಲೇ ಅದನ್ನ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ತೀವಿ. ಮಾಡಿದ್ದು ನಮ್ಮ ಹತ್ರ ಎರೆಹುಳು ಸಾಕೊಂಡಿದ್ದೀವಿ. ನಮ್ಮ ಹತ್ರ ಎಷ್ಟಿದೆ ಅಷ್ಟಿದೆ, ಹೋದ ವರ್ಷದ ಎರೆಹುಳು ಅದಕ್ಕೆ ಬಿಟ್ಬಿಡ್ತೀವಿ ಈಗ. ಸೊ ನಮ್ಮ ಕೆಲಸ ಕ್ಲೋಸ್ ಮುಚ್ಚಿಟ್ಬಿಡ್ತೀವಿ. ಸೆಪ್ಟೆಂಬರ್ ತನಕ ಮುಟ್ಟಕ್ಕೆ ಹೋಗಲ್ಲ. ಅಕ್ಟೋಬರಲ್ಲಿ ತೋಟಕ್ಕೆ ಹಾಕಕ್ಕೆ ಶುರು ಮಾಡ್ತೀವಿ. ಸೊ ಈಗ ನಾವು ಈ ವರ್ಷ ನಾನು ಅಡಿಕೆಗೆ ನಿಲ್ಲಿಸ್ಬಿಟ್ಟೆ, ಯಾಕಂದ್ರೆ ಲಾಸ್ಟ್ ಇಯರ್ ಹಾಕಿದ್ದು, ಬಿಫೋರ್ ಲಾಸ್ಟ್ 24ಕ್ಕೆ ಹಾಕಿದ್ದು, 25 ಹಾಕಲಿಲ್ಲ. 25ರ ಬಾದಿ ಭಾಗದಲ್ಲಿ ಕಾಫಿ ತೋಟಕ್ಕೆ ಕೊಟ್ಬಿಟ್ಟಿದ್ವಿ. ಒಂದು ಬುಡಕ್ಕೆ ಒಂದು ಮಂಕ್ರಿ ಅಡಿಕೆ ಗಿಡ ಇತ್ತು ಕಾಫಿಗೆ. ಸೊ ಈ ವರ್ಷ ಮುಗೀತು. ಈಗ ನಂದು 350 ಟನ್ ರೆಡಿ ಇದೆ. ಅದನ್ನ ಅಕ್ಟೋಬರಿಗೆ ಶುರು ಮಾಡ್ತೀವಿ. ಅದು ನೇರವಾಗಿ ಹಾಕಿದ್ರೆ ನಮ್ದು ಹೆವಿ ರೈನ್ ಫಾಲ್ ಏರಿಯಾ, 150 ಇಂಚ್ ಮಳೆ ಬೀಳ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಕದಲ್ಲಿ ಒಂದು ನದಿ ಇದೆ ಜಪಾವತಿ ಅಂತ, ಅದು ಇದಕ್ಕಿದ್ದಂಗೆ ಮೇಲ್ ಬಂದ್ಬಿಡುತ್ತೆ. ವರ್ಷದಲ್ಲಿ ಒಂದ್ ಬಾರಿ ಬರುತ್ತೆ, ಒಂದ್ 4-5 ವರ್ಷದಲ್ಲಿ ಫ್ಲಡ್ ಆಗ್ಬಿಡುತ್ತೆ, ಕೊಚ್ಕೊಂಡು ಹೋಗುತ್ತೆ ಅಂತ ನಾವೇನ್ ಮಾಡ್ತೀವಿ, ಒಂದು ಗಿಡ ನನ್ನ ಹತ್ರ 10x10 ಇದೆ, 12x10 ಇದೆ, ಆಮೇಲೆ 9x9 ಇದೆ, ಮತ್ತೆ ಈಗ ಹೊಸ ಪ್ರಯೋಗ 7x7 ಇದೆ. 21 ಎಕರೆಯಲ್ಲಿ ಈ ತರದ ಪ್ರಯೋಗ ಇದೆ. ಈಗ ಒಂದು ಪ್ರಯೋಗ ಮಾಡಿದ್ದೀನಿ, 10x6 ಮಾಡಿದ್ದೀನಿ, 7. ಸೊ ಈಗ ನಾವೇನ್ ಮಾಡ್ತೀವಿ, ಒಂದು ಬುಡದ ಒಂದು ಚರಂಡಿ ಹೊಡಿತೀವಿ, ಅರ್ಧ ಅಡಿ ಆಳ, ಗಿಡದಿಂದ 3 ಅಡಿ, ಅರ್ಧ ಅಡಿ ಆಳ, 3 ಅಡಿ ಉದ್ದ, ಒಂದ್ ಸಣ್ಣ ಚಡ್ಡಿ ತೆಗೆದು ಬಿಟ್ಟು ಮಣ್ಣು ತೆಗೆದಿಟ್ಟು ಅದ್ರೊಳಗೆ ಗೊಬ್ಬರ ತುಂಬಿಟ್ಟು ಮುಚ್ಚಿಬಿಡ್ತೀವಿ. ಹಾಗೇನಾಗ್ತದೆ, ಅದು ಒಳಗಡೆ ಇರುತ್ತೆ, ವಾಶ್ಔಟ್ ಆಗಲ್ಲ ಅಂತ, ಬಿಕಾಸ್ ಆಫ್ ಹೆವಿ ರೈನ್. ಅಲ್ಲ, ನಾವು ಯಾವುದೇ ಗೊಬ್ಬರ ಹಾಕಿದ್ರು ಮೇಲ್ ಹಾಕ್ಬಾರ್ದು. ಎಲ್ಲಾ ಯೂನಿವರ್ಸಿಟಿಗಳು ಹೇಳೋದು ಅಷ್ಟೇ ಸರ್, ಮೇಲ್ ಯಾವ್ದು ಹುಗ್ಗಿ ಅಂತ ಹೇಳಲ್ಲ, ಮಣ್ಣೊಳಗಡೆ ಹಾಕಿ ಅಂತ. ಯಾಕಂದ್ರೆ ಕೆಮಿಕಲ್ ಆದ್ರೆ ಎವಾಪರೇಟ್ ಆಗತ್ತೆ, ಅಥವಾ ಹಿಂಗ್ ಅತಿಯಾದ ಮಳೆ ಬಂದಾಗ ಲೀಚ್ ಆಗತ್ತೆ ಅನ್ನೋ ಕಾರಣಕ್ಕೆ ಇವತ್ತೆಲ್ಲ ಏನಾಗಿದೆ, ಅಗ್ರಿಕಲ್ಚರ್ ದುಬಾರಿ. ನಮ್ಮ ಪ್ಲಾಂಟೇಶನ್ ಅಲ್ಲಿ, ಇಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮ ಪ್ಲಾಂಟೇಶನ್ ಅಲ್ಲಿ ಕಾರ್ಮಿಕರು ಸಂಪೂರ್ಣ ಪಶ್ಚಿಮ ಘಟ್ಟ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅಲ್ಲ, ಎಲ್ಲ ಕಡೆ ಇಲ್ಲೂ ಇರ್ಬೋದು ಸರ್. ನಮ್ಮಲ್ಲಿ ನೋಡಿ, ಬೆಂಗಳೂರು ಬಿಟ್ರೆ, ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಮಾಲೀಕ ಕೂಲಿನ ನಿಗದಿ ಮಾಡ್ತಾನೆ. ಹೌದು. ಆದ್ರೆ ಹಳ್ಳಿನಲ್ಲಿ ಕೂಲಿ ಕಾರ್ಮಿಕ ಆ ತೋಟದ ಕೃಷಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅನ್ನೋದು ನಿಗದಿ ಮಾಡ್ತಾರೆ. ಮರಗಸಿ ನಮ್ಗೆ 2300, ಕಸಿ 700 ಪರ್ ಡೇ, ಓನ್ಲಿ 5 hours ವರ್ಕ್. ಇವೆಲ್ಲ ಯಾರು ಮಾಡಿದ್ದಲ್ಲ, ಕೂಲಿಗಳೇ ಮಾಡಿದ್ದದು. ಅದು ಅವ್ರ ಅವಶ್ಯಕತೆಗಳು ತಕ್ಕ ಹಾಗೆ 300 ಕೊಡ್ತಿದ್ದೆ, ನಾನು 330 ಕೊಡ್ತೀನಿ ಬಾ ಅಂತ. ಇವ್ರ ಡಿಮ್ಯಾಂಡ್ 350 400 ಮಾಡ್ಕೊಂಡ್ರು. ಹಾಗೆ ಕಾಸ್ಟಿಂಗ್ ಜಾಸ್ತಿ ಆಯ್ತು, ಅದಕ್ಕೆ ಅವರು ಅನುಕೂಲಕ್ಕೆ ತಕ್ಕಂಗೆ ಮ್ಯಾಚ್ ಆಗ್ತಾ ಹೋದ್ರು. Yeah.